ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ SSLC ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಫಲಿತಾಂಶ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀರಾ. ಅಂಥವ್ರಿಗೆ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ. ಬನ್ನಿ ವಿಡಿಯೋನ ನೋಡೋಣ. ಇಲ್ಲಿ SSLC ವಿದ್ಯಾರ್ಥಿಗಳಿಗೆ ಮೇ 9/10ಕ್ಕೆ SSLC ಫಲಿತಾಂಶ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಅಧಿಕೃತ ಮಾಹಿತಿ 9 ಅಥವಾ 10ನೇ ತಾರೀಕು ಫಿಕ್ಸ್ ಆಗುತ್ತೆ. ಇನ್ನೇನು ಕೆಲವೇ ಟೈಮಲ್ಲಿ ಘೋಷಣೆ ಕೂಡ ಮಾಡೋ ಸಾಧ್ಯತೆ ಇದೆ. ಬಹು ನಿರೀಕ್ಷಿತ, ಎಲ್ಲ ಕೂಡ ನಿರೀಕ್ಷಣೆ ಪಡ್ತಾ ಇರೋ SSLC ಪರೀಕ್ಷೆ 1 ಫಲಿತಾಂಶ ರಿಸಲ್ಟ್ ಬಂದ್ಬಿಟ್ಟು ಮೇ 9 ಅಥವಾ 10ರಂದು ಪ್ರಕಟಿಸ್ತಾರೆ. SSLC 1 ಪರೀಕ್ಷೆ ರಿಸಲ್ಟ್ ಬಂದ್ಬಿಟ್ಟು ಮೇ 9 or 10 ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಇದಕ್ಕೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ, ಇದು ನಿಮ್ಮದು ಬೋರ್ಡು, ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಬಂದ್ಬಿಟ್ಟು ಬೋರ್ಡು, ಇದಕ್ಕೆ ಎಲ್ಲ ರೀತಿ ಸಿದ್ಧತೆ ಮಾಡಿಕೊಳ್ತಾ ಇದೆ. ಅಂದರೆ ಏನು ತಯಾರಿ ಆಗಬೇಕು, ಎಲ್ಲ ರೀತಿಯ ತಯಾರಿ ಕೂಡ ಮಾಡ್ಕೊಳ್ತಾ ಇದೆ. SSLC ಉತ್ತರ ಪತ್ರಿಕೆ ಮೌಲ್ಯಮಾಪನ, SSLCದು ಆನ್ಸರ್ ಪೇಪರ್ ಬಂದ್ಬಿಟ್ಟು ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ಬಹುತೇಕ ಪೂರ್ಣಗೊಂಡಿದೆ. ಮೀನ್ಸ್ ಫುಲ್ ಕಂಪ್ಲೀಟ್ ಆಗಿದೆ. ವಿದ್ಯಾರ್ಥಿಗಳ ಅಂಕಗಳ ಗಣೀಕರಣ, ಅಂದರೆ ನಿಮ್ಮದು ಅಂಕಗಳನ್ನ ಗಣೀಕರಣ ಮಾಡಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಇದು 1-2 ದಿನಗಳಲ್ಲಿ ನಿಮಗೆ ಅಪ್ಡೇಟ್ ಆಗುತ್ತೆ ನಿಮ್ಮದು ಅಂಕಗಳದ್ದು. ನಂತರ ನಿಮಗೆ ಮೇ 9 ಗುರುವಾರ ಅಥವಾ 10ನೇ ತಾರೀಕು ಶುಕ್ರವಾರ ಫಲಿತಾಂಶ ಚಿಂತನೆ ನಡೆಸಿದ್ದಾರೆ. 9ನೇ ತಾರೀಕು ಗುರುವಾರ ಅಥವಾ 10ನೇ ತಾರೀಕು ಶುಕ್ರವಾರ ಫಲಿತಾಂಶ ಕೊಡುವ ಸಾಧ್ಯತೆ ಇದೆ. 2 ದಿನಗಳಲ್ಲಿ 1 ದಿನಾಂಕವನ್ನು ನಿಮಗೆ ಘೋಷಣೆ ಕೂಡ ಮಾಡ್ತಾರೆ. ಘೋಷಣೆ ಕೂಡ